ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ಟಿ ರಘುಮೂರ್ತಿ. ಹೌದು, ಚಳ್ಳಕೆರೆಯಲ್ಲಿ ಬೆಸನೂರು ಮುದ್ದಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸುವ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಶಾಸಕ ಟಿ ರಘುಮೂರ್ತಿ ಚಾಲನೆಯನ್ನ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ರ್ಯಾಂಕ್ ಪಡೆಯಬೇಕೆಂಬ ಆಸೆ ವಿದ್ಯಾರ್ಥಿಗಳಲ್ಲಿರುತ್ತದೆ. ಆದರೆ ರ್ಯಾಂಕ್ ಪಡೆಯೋದರ ಜೊತೆಗೆ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿ ದೈಹಿಕ ಹಾಗೂ ಮಾನಸಿಕ ದೃಢತೆಯನ್ನ ಕ್ರೀಡೆ ಕೊಡುತ್ತದೆ. ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಮುಖ್ಯವೆಂದು ಹೋದರೆ ಆರೋಗ್ಯದಲ್ಲಿ ಕುಂಠಿತವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಜೊತೆಗೆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಂಡು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಿ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಬೇಕಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳ ಜೊತೆ ಶಾಸಕರು ಪ್ರತಿಜ್ಞಾ ವಿಧಿಯನ್ನ ನಡೆದರು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಒ ಸುರೇಶ್, ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಪ್ಪ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್, ಜಿಟಿ ಶ್ರೀನಿವಾಸ್, ಸುನಿಲ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾವನೆ ಶಾಚಾರ್, NK64 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಈ ಕ್ರೀಡಾಕೂಟ ಉದ್ಘಾಟನೆಗೊಂಡಿದೆ. ಇದರಲ್ಲಿ ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದಂತೆ ಸುಮಾರು 100 ಶಾಲೆಗಳು ವಲಯ ಮಟ್ಟದಲ್ಲಿ ಪರಶುರಾಂಪುರ ವಲಯ, ತಳುಕು ವಲಯ, ನಾಗನಟ್ಟಿ ವಲಯ, ಚಳ್ಳಕೆರೆ ಗ್ರಾಮೀಣ ವಲಯ, ಚಳ್ಳಕೆರೆ ನಗರ ಉತ್ತರ ವಲಯ, ಚಳ್ಳಕೆರೆ ನಗರ ದಕ್ಷಿಣ ವಲಯ, ಸುಮಾರು 100 ಶಾಲೆಗಳ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತಹ ಸಂಭವ ಇವತ್ತು ಮತ್ತು ನಾಳೆ. ಒಟ್ಟಾರೆಯಾಗಿ ಇದರಲ್ಲಿ ಪಂದ್ಯಾಟಗಳು ಅಂದರೆ ಪಂದ್ಯಾವಳಿಗಳಂದರೆ ಗುಂಪಿನ ಆಟಗಳು ಸುಮಾರು 4. ಅದರಲ್ಲಿ ಕಬಡ್ಡಿ, ಖೋಖೋ, ವಾಲಿಬಾಲ್ ಮತ್ತು ಥ್ರೋಬಾಲ್. ಅದರ ನಂತರ ಅಥ್ಲೆಟಿಕ್ಸ್ ಸುಮಾರು 17 ಆಟಗಳು ಇರುತ್ತದೆ. ಇದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯಗಳನ್ನೇ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಕ್ರೀಡೆ ಮನೋಭಾವ ಈಗಾಗಲೇ ನಾವು ಧ್ವಜಾರೋಹಣವನ್ನು ಮಾಡೋದ್ರ ಮುಖಾಂತರ, ಜೊತೆಗೆ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸೋದ್ರ ಮುಖಾಂತರ, ಜೊತೆಗೆ ಕ್ರೀಡಾ ಪ್ರತಿಜ್ಞೆಯನ್ನು ಸ್ವೀಕರಿಸೋದ್ರ ಮುಖಾಂತರ ಈಗಾಗಲೇ ಈ ಚಾಲನೆ ಆಗಿದೆ. ಒಟ್ಟಾರೆಯಾಗಿ ಕ್ರೀಡೆ ಬಹಳಷ್ಟು ಮುಖ್ಯ. ದೈಹಿಕವಾಗಿ ಮಾನಸಿಕವಾಗಿ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ಕ್ರೀಡೆಗಳು ಬಹಳಷ್ಟು ಮುಖ್ಯ ಆಗ್ತದೆ. ಅದರ ಜೊತೆಗೆ ನೀವೆಲ್ಲರೂ ಏನು ವಲಯ ಮಟ್ಟದಲ್ಲಿ ಈಗ ವಲಯ ಮಟ್ಟದಿಂದ ತಾವು ಹಾಜರಾಗಿದ್ರೆ ಇಲ್ಲಿ ನೀವು ಭಾಗವಹಿಸಿದ್ದೀರಾ. ವಲಯದಲ್ಲಿ ಯಾರೆಲ್ಲ ಗೆಲ್ತೀರಾ ತಾವು ತಾಲೂಕು ಮಟ್ಟಕ್ಕೆ ಬರ್ತೀರಾ. ತಾಲೂಕು ಮಟ್ಟದಲ್ಲಿ ಯಾರು ವಿಜಯಶಾಲಿಗಳಾಗ್ತಾರೆ ಅವರು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಇದು ಮಾಡ್ತಾರೆ ಅವ್ರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ. ನೀವೆಲ್ಲ ಮೊನ್ನೆ ತಾನೇ ಈ ಒಲಿಂಪಿಕ್ ಅಲ್ಲಿ ನೋಡಿದಿರಲ್ಲ ಕ್ರೀಡೆಗೆ ಎಷ್ಟು ಮಹತ್ವ ಇದೆ. ಏನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲಿ ಬರೀ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆನೂ ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ವಿಶೇಷವಾಗಿ ದೈಹಿಕವಾಗಿ ಆರೋಗ್ಯವಾಗಿ ಇರ್ಬೇಕಂದ್ರೆ ಬಹಳಷ್ಟು ಜನ ರ್ಯಾಂಕ್ ಬರ್ತಾರೆ, ಬಹಳಷ್ಟು 100% ಇರ್ತಾರೆ. ದೈಹಿಕವಾಗಿ ಅವ್ರು ಬಹಳಷ್ಟು ವೀಕ್ ಆಗಿರ್ತಾರೆ. ಅದ್ರ ಜೊತೆಗೆ ಕ್ರೀಡೆ ಆಡೋದ್ರ ಜೊತೆಗೆ ಏನು ನಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ಮಾನಸಿಕವಾದ ಆರೋಗ್ಯನೂ ಕೂಡ ಅದರಲ್ಲಿ ಅದು ವೃದ್ಧಿಗೊಳ್ಳುತ್ತೆ. ಖಂಡಿತವಾಗ್ಲೂ ಕೂಡ ಇಂಥ ಒಂದಕ್ಕೊಂದು ಪೂರಕವಾದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯೊಂದಿಗೆ ನಾಯಕತ್ವದ ಗುಣ, ದೇಶ ಪ್ರೇಮ ಇವೆಲ್ಲನೂ ಸೇರಿರ್ತದೆ. ಹಾಗಾಗಿ ಇವೆಲ್ಲ ನೋಡ್ತಾ ಇದ್ರ ಯಾರೆಲ್ಲ ಕ್ರೀಡೆಯಲ್ಲಿ ಬಹಳಷ್ಟು ಹೆಚ್ಚಿನದಾಗಿರ್ತಾರೆ ಅವ್ರನ್ನ ನೀವು ನೋಡಿದಿರ. ಬಹುಶಃ ಅವ್ರ ಫಿಲ್ಮ್ ಆಕ್ಟರ್ಗಿನ್ನ ಬಹಳಷ್ಟು ಆರಾಧ್ಯ ದೇವರು ಇರ್ತಾರೆ. ನೀವೆಲ್ಲ ಕ್ರಿಕೆಟ್ ನೋಡ್ತೀರಾ. ಕ್ರಿಕೆಟ್ ಅಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಮೊದಲನೇ ಸ್ಥಾನ ಇದೆ. ಅದರ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಅಥ್ಲೆಟಿಕ್ಗಳಿದ್ದಾವೆ, ಗುಂಪು ಪಂದ್ಯಾವಳಿಗಳಿದ್ದಾವೆ. ಈಗ ಕಬಡ್ಡಿನೂ ಕೂಡ ಬಹಳಷ್ಟು ಪ್ರಸಿದ್ಧಿ ಆಗಿದೆ. ಇಂಥ ಎಲ್ಲ ಆಟಗಳನ್ನು ಆಡಂತ ತಮ್ಮಗಳಿಗೆ ನಾನು ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಕ್ರೀಡಾಪಟುಗಳು ನೀವೆಲ್ಲರೂ ವಲಯ ಮಟ್ಟದಲ್ಲಿ ಗೆದ್ದು, ಜೊತೆಗೆ ತಾಲೂಕು ಮಟ್ಟದಲ್ಲಿ ಗೆದ್ದು, ಜಿಲ್ಲಾ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಂತ ಸಂದರ್ಭ ಬರಲಿ ಅಂತ ಹೇಳಿ ಆಶಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು